Hello students, welcome to DVS PU Independent College, Shimoga. I am Chaitra, lecturer in Chemistry Department. So welcome to first PUC Chemistry Practical Video Recording classes. So in this session, we are going to discuss about the experiment number 5. So experiment number 5 ಏನು ಹೇಳುತ್ತೆ ಅಂದರೆ determination of boiling point of a liquid organic compound. So this is very important. ನಾವು ಯಾವಾಗಲೂ ಲಿಕ್ವಿಡ್ಗೆ ನಾವೇನು ಮಾಡ್ತೀವಿ ಬಾಯ್ಲಿಂಗ್ ಪಾಯಿಂಟ್ನ ಕಂಡುಹಿಡಿತಾ ಹೋಗ್ತೀವಿ. ಸೊ ಸಾಲಿಡ್ಗೆ ಏನು ಮಾಡ್ತಾ ಹೋಗ್ತೀವಿ ಮೆಲ್ಟಿಂಗ್ ಪಾಯಿಂಟ್ನ ಕಂಡುಹಿಡಿತಾ ಹೋಗ್ತೀವಿ. ಸೊ ಕೆಮಿಕಲ್ಸ್ ಆ್ಯಂಡ್ ಮೆಟೀರಿಯಲ್ಸ್ ರಿಕ್ವೈರ್ಡ್ ಯಾವ್ದ್ಯಾವುದು ಅಂದರೆ ಸೊ ಲಿಕ್ವಿಡ್ ಆರ್ಗ್ಯಾನಿಕ್ ಕಾಂಪೌಂಡ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಸೊ ನಾವು ಇಲ್ಲಿ ಏನು ಯೂಸ್ ಮಾಡ್ತಾ ಹೋಗ್ತೀವಿ ಅಂದರೆ ಕಾರ್ಬನ್ ಟೆಟ್ರಾಕ್ಲೋರೈಡ್ ಲಿಕ್ವಿಡ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಆ್ಯಂಡ್ ದೆನ್ ಲಿಕ್ವಿಡ್ ಪ್ಯಾರಾಫಿನ್, ರೆಟಾರ್ಡ್ ಸ್ಟ್ಯಾಂಡ್ ವಿತ್ ಕ್ಲ್ಯಾಂಪ್, ಥೇಲ್ಸ್ ಟ್ಯೂಬ್, ಥರ್ಮೋಮೀಟರ್, ಇಗ್ನಿಷನ್ ಟ್ಯೂಬ್, ಕೆಪ್ಲರಿ ಟ್ಯೂಬ್, ರಬ್ಬರ್ ಕಾಲ್ ಆ್ಯಂಡ್ ಬನ್ಸನ್ ಬರ್ನರ್. ಸೊ ಇದಿಷ್ಟನ್ನು ನಾವು ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಲಿಕ್ವಿಡ್ ಆರ್ಗ್ಯಾನಿಕ್ ಕಾಂಪೌಂಡ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಸೊ ಫಾರ್ಮುಲಾ ಸೊ ಕೆಮಿಕಲ್ ಕಂಪೋಸಿಷನ್ CCl4 ಅಂತ ಹೇಳ್ತೀವಿ. ಸೊ ಈ ರೀತಿ ಬಾಟಲ್ಸಲ್ಲಿ ನಾವು ತೊಗೊಳ್ತೀವಿ. ಸೊ ಇದು ಕೂಡ ಕಲರ್ಲೆಸ್ ಆಗಿರುತ್ತೆ. ಸೊ ಇಲ್ಲಿ ನೋಡಿದ ತಕ್ಷಣ ನೀವು ಬ್ರೌನಿಶ್ ಅಂತ ಅಂದ್ಕೊಳ್ತೀರಾ, ಇಲ್ಲ ಇದ್ರ ಒಳಗಡೆ ಇರುವಂಥ ಲಿಕ್ವಿಡ್ ಯಾವ ಇರುತ್ತೆ ಅಂದರೆ ಇಟ್ ಈಸ್ ಕಲರ್ಲೆಸ್ ಅಂತ ಹೇಳಬೇಕು. ಎಸ್, ದಿಸ್ ಇಸ್ CCl4. ಸೊ ಲ್ಯಾಬಲ್ಲಿ ಬಂದಾಗ ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಅದೇ ಥರ ಲಿಕ್ವಿಡ್ ಪ್ಯಾರಾಫಿನ್. ಸೊ ಇದು ಕೂಡ ಕಲರ್ಲೆಸ್ ಲಿಕ್ವಿಡ್ ಪ್ಯಾರಾಫಿನ್, ಲಿಕ್ವಿಡ್ ಪ್ಯಾರಾಫಿನ್ ಅಂತ ಹೇಳ್ತೀವಿ. ಸೊ ಇದನ್ನು ಏನಕ್ಕೆ ಯೂಸ್ ಮಾಡ್ತೀವಿ? ಟು ವಿತ್ಸ್ಟ್ಯಾಂಡ್ ದ ಹೈ ಟೆಂಪ್ರೇಚರ್. ಸೊ ರೆಟಾರ್ಡ್ ಸ್ಟ್ಯಾಂಡ್ ವಿತ್ ಕ್ಲ್ಯಾಂಪ್. ಸೊ ಇದನ್ನ ರೆಟಾರ್ಡ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ, ಇದನ್ನ ಕ್ಲ್ಯಾಂಪ್ ಅಂತ ಹೇಳ್ತೀವಿ. ಸೊ ಗೊತ್ತಿದೆ ಥೀಲ್ಸ್ ಟ್ಯೂಬ್. ಸೊ ರಿಟಾರ್ಡ್ ಸ್ಟ್ಯಾಂಡ್ ನೋಡಿದ್ರ, ಕ್ಲ್ಯಾಂಪ್ ನೋಡಿದ್ರ, ಸೊ ಅಲ್ಲಿ ಥೀಲ್ಸ್ ಟ್ಯೂಬ್ ಫಿಕ್ಸ್ ಆಗಿದೆ. ಸೊ ಇಲ್ಲೂ ಕೂಡ ಇದೆ. ಸೊ ಮೆಲ್ಟಿಂಗ್ ಪಾಯಿಂಟಲ್ಲಿ ನೀವು ಇದನ್ನ ಆಲ್ರೆಡಿ ಸ್ಟಡಿ ಮಾಡಿದ್ರೆ. ಸೊ ದಿಸ್ ಇಸ್ ಸ್ಟೀಲ್ಸ್ ಟ್ಯೂಬ್, ಥೇಲ್ಸ್ ಟ್ಯೂಬ್ ಅಂತಲೂ ಹೇಳ್ತೀವಿ. ಥರ್ಮೋಮೀಟರ್. ಸೊ ಅಗೇನ್ ನಿಮಗೆ ಗೊತ್ತಿದೆ. ಸೊ ಥರ್ಮೋಮೀಟರ್. ಸೊ ಇಗ್ನಿಷನ್ ಟ್ಯೂಬ್ಸ್. ಸೊ ನಾವು ಬಾಯ್ಲಿಂಗ್ ಪಾಯಿಂಟ್ ಮಾಡಬೇಕಾದ್ರೆ ಯೂಸ್ ಮಾಡೋವಂಥದ್ದು ಇಗ್ನಿಷನ್ ಟ್ಯೂಬ್. ಮೆಲ್ಟಿಂಗ್ ಪಾಯಿಂಟ್ ಮಾಡಿದ್ರೆ ಸೊ ಡಿಫ್ರೆನ್ಸ್ ಗೊತ್ತಿರಲಿ. ಸೊ ಮೆಲ್ಟಿಂಗ್ ಪಾಯಿಂಟ್ ಮಾಡಬೇಕಾದ್ರೆ ಸೊ ನಾವು ಕೆಪ್ಲರಿ ಟ್ಯೂಬ್ನ ಯೂಸ್ ಮಾಡ್ತೀವಿ. ಇದ್ರ ಒಳಗಡೆ ಸಾಲಿಡ್ನ ಫಿಲ್ ಮಾಡ್ಕೊತಾ ಹೋಗ್ತೀವಿ, ಗೊತ್ತಿದೆ. ಸೊ ಇದು ಹ್ಯಾಲೋ ಎಡ್ಜ್. ಹ್ಯಾಲೋ ಎಂಡ್ ಅಂದರೆ ಏನು? ಒಳಗಡೆ ಏನಾಗಿರುತ್ತೆ, ಖಾಲಿ ಇರುತ್ತೆ. ಸೊ ಎರಡು ಕಡೆ ಓಪನ್ ಇರುತ್ತೆ. ಹಾಗಾಗಿ ಒಂದು ಎಂಡನ್ನ ನಾವು ಏನು ಮಾಡ್ತೀವಿ, ಕ್ಲೋಸ್ ಮಾಡ್ಕೊಂಡು ಸೊ ಸಾಲಿಡ್ನ ಫಿಲ್ ಮಾಡ್ಕೊಂಡು ಸೊ ಅಲ್ಲಿ ಫಿಕ್ಸ್ ಮಾಡ್ಕೊತಾ ಹೋಗ್ತೀವಿ. ಸೊ ಬಾಯ್ಲಿಂಗ್ ಪಾಯಿಂಟ್ ಆದರೆ ನಾವೇನು ಮಾಡ್ತೀವಿ, ಇಗ್ನಿಷನ್ ಟ್ಯೂಬ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ಇಗ್ನಿಷನ್ ಟ್ಯೂಬಲ್ಲಿ ನಾವು ಇಲ್ಲಿ CCl4 ಕಾರ್ಬನ್ ಟೆಟ್ರಾಕ್ಲೋರೈಡ್ ಸಾಲ್ವೆಂಟ್ನ ತಗೊಂಡಿದ್ದೀನಿ. ಸೊ ಇಲ್ಲಿ ಥರ್ಮೋಮೀಟರ್, ಇಲ್ಲಿ ಬಾಟಮ್ ಏನಾಗಿರ್ಬೇಕು, ಎರಡದು ಸೇಮ್ ಇರಬೇಕು. ಸೊ ಇಲ್ಲಿ ಟ್ಯಾಗ್ ಆದರೂ ಮಾಡ್ಬೋದು ಅಥವಾ ರಬ್ಬರಿಂದ ಆದರೂ ನಾವು ಇಲ್ಲಿ ಈ ರೀತಿ ಫಿಕ್ಸ್ ಮಾಡ್ಬೋದು. ಸೊ ಫಿಕ್ಸ್ ಮಾಡಿಬಿಟ್ಟು ನಾವೇನು ಮಾಡ್ತಾ ಹೋಗ್ತೀವಿ, ಸೊ ಥೀಲ್ಸ್ ಟ್ಯೂಬ್ ಒಳಗಡೆ ಇಡ್ತಾ ಹೋಗ್ತೀವಿ. ಅದಕ್ಕಿಂತ ಮುಂಚೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನು ಅಂದರೆ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಡೆಫಿನೇಷನ್ ನಿಮಗೆ ಗೊತ್ತಿದೆ. ಸೊ ಏನು ಹೇಳುತ್ತೆ ಬಾಯ್ಲಿಂಗ್ ಪಾಯಿಂಟ್? ದ ಟೆಂಪ್ರೇಚರ್ ಎಟ್ ವಿಚ್ ದ ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್ ಇಸ್ ಈಕ್ವಲ್ ಟು ಅಟ್ಮಾಸ್ಫಿರಿಕ್ ಪ್ರೆಷರ್ ನಾವೆಂತ ಹೇಳ್ತೀವಿ, ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಬಾಯ್ಲಿಂಗ್ ಪಾಯಿಂಟ್ ಎಲ್ಲ ನಾವು ತಗೊಳೋದಿಲ್ಲ, ಸಿ ಲೆವೆಲ್ ಅಟ್ಮಾಸ್ಫಿರಿಕ್ ಟೆಂಪ್ರೇಚರ್, ಅದಕ್ಕೆ ಕಂಪೇರ್ ಮಾಡಿ ತಗೊಳ್ತಾ ಹೋಗ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಯಾವಾಗ ಲಿಕ್ವಿಡ್ ಬಾಯ್ಲ್ ಆಗಿದೆ ಹೇಗೆ ಗೊತ್ತಾಗುತ್ತೆ? ಇನ್ನೊಂದು ರೀತಿಯೂ ನಾವು ಡಿಫೈನ್ ಮಾಡ್ತಾ ಹೋಗ್ಬೋದು. ಈಗ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ದ ಟೆಂಪ್ರೇಚರ್ ಎಟ್ ವಿಚ್ solid state of a substance is converted into liquid state. ಅದೇ ಥರನೇ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ದ ಟೆಂಪ್ರೇಚರ್ ಎಟ್ ವಿಚ್ ಲಿಕ್ವಿಡ್ ಸ್ಟೇಟ್ ಆಫ್ ಎ ಸಬ್ಸ್ಟೆನ್ಸ್ ಇಸ್ ಕನ್ವರ್ಟ್ ಇಂಟು ಗೇಷಿಯಸ್ ಸ್ಟೇಟ್. ಅಂದರೆ ಲಿಕ್ವಿಡ್ ಇದ್ದಿದ್ದು ವೇಪರ್ ಸ್ಟೇಟ್ ಅಥವಾ ಗೇಷಿಯಸ್ ಸ್ಟೇಟ್ ಆಗಿ ಕನ್ವರ್ಟ್ ಆದ್ರೆ ಆ ಟೆಂಪ್ರೇಚರ್ಗೆ ನಾವು ಎಂತ ಕರಿತೀವಿ, ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಯಾವಾಗ ನಮಗೆ ಗೊತ್ತಾಗುತ್ತೆ ಬಾಯ್ಲಿಂಗ್ ಪಾಯಿಂಟು? ಸೊ ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಯಾವಾಗ ಈಕ್ವಲ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಸೊ ಸೇಮ್ ನಾವಿಲ್ಲಿ ಲಿಕ್ವಿಡ್ನ ತಗೊಂಡಿದ್ವಿ. ಸೊ ಲಿಕ್ವಿಡ್ ಅಂದರೆ ನಿಮಗೆ ಗೊತ್ತಿದೆ, ಸೊ ಪಾರ್ಟಿಕಲ್ಸು ಸ್ವಲ್ಪ ಲೂಸ್ಲಿ ಅರೇಂಜ್ ಆಗಿರುತ್ತೆ. ಸೊ ಈ ಲಿಕ್ವಿಡ್ನ ಹೀಟ್ ಮಾಡಿದಾಗ ನಮ್ಗೇನಾಗುತ್ತೆ, ಸೊ ಪರ್ಟಿಕ್ಯುಲರ್ ಟೆಂಪ್ರೇಚರ್ಲಿ ಹೀಟ್ ಮಾಡಿದಾಗ ಸೊ ಇಲ್ಲಿ ಕೈನೆಟಿಕ್ ಎನರ್ಜಿ ಆಫ್ ಮಾಲಿಕ್ಯೂಲ್ಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅದೇ ಥರನೇ ಸೊ ಮಾಲಿಕ್ಯೂಲ್ಸ್ ಏನಾಗ್ತಾ ಹೋಗುತ್ತೆ, ಫಾರ್ ಅವೇ ಫ್ರಮ್ ಈಚ್ ಅದರ್, ಬಾಯ್ಲ್ ಆಗ್ತಾ ಹೋಗುತ್ತೆ. ಸೊ ಮೆಲ್ಟಿಂಗ್ ಪಾಯಿಂಟ್ ಅಂದರೆ ಮೆಲ್ಟ್ ಆಗ್ತಿದೆ ಅಂತ ಹೇಳ್ತೀವಿ. ಸೊ ಬಾಯ್ಲಿಂಗ್ ಪಾಯಿಂಟ್ ಹೇಳ್ಬೇಕಾದ್ರೆ ಅಂತ ಹೋಗ್ತೀವಿ, ಸಾಲಿಡ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗ್ತಿದೆ ಅಂದರೆ ಅಲ್ಲಿ ಏನಂತ ಹೇಳಬೇಕು, ಸಾಲಿಡ್ ಹೀಟ್ ಮಾಡಿದಾಗ ಮೆಲ್ಟ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಲಿಕ್ವಿಡ್ ಇದ್ದಿದ್ದು ಗೇಷಿಯಸ್ ಸ್ಟೇಟ್ ಅಥವಾ ವೇಪರ್ ಸ್ಟೇಟ್ಗೆ ಕನ್ವರ್ಟ್ ಆಗ್ತಿದೆ ಅಂದರೆ ನಾವು ಯಾವ ರೀತಿ ಹೇಳಬೇಕು, ಹೀಟ್ ಮಾಡಿದಾಗ ಲಿಕ್ವಿಡ್ ಬಾಯ್ಲ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಸೊ ಬಾಯ್ಲ್ ಆದಾಗ ಸೊ ಮಾಲಿಕ್ಯೂಲ್ಸ್ ಫಾರ್ ಅವೇ ಫ್ರಮ್ ಈಚ್ ಅದರ್ ಅರೇಂಜ್ ಆಗ್ತಾ ಹೋಗುತ್ತೆ. ಸೊ ನಮಗೆ ಲಿಕ್ವಿಡ್ ಸ್ಟೇಟ್ ಇದ್ದಿದ್ದು ಏನಾಗಿ ಕನ್ವರ್ಟ್ ಆಗುತ್ತೆ, ಗೇಷಿಯಸ್ ಸ್ಟೇಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಯಾವಾಗ ನಮಗೆ ಗೊತ್ತಾಗುತ್ತೆ, ಸೊ ಬಾಯ್ಲಿಂಗ್ ಪಾಯಿಂಟ್ ಅಂದರೆ ಡೆಫಿನೇಷನ್ ಹೇಳುತ್ತೆ ದ ಟೆಂಪ್ರೇಚರ್ ಎಟ್ ವಿಚ್ ದ ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡ್ ಬಿಕಮ್ ಈಕ್ವಲ್ಸ್ ಟು ಅಟ್ಮಾಸ್ಫಿರಿಕ್ ಪ್ರೆಷರ್ ಅಂತ ಹೇಳ್ತೀವಿ. ಸೊ ಯಾವಾಗ ಅಂದರೆ ಸೊ ನಾವು ಲಿಕ್ವಿಡ್ನ ಹೀಟ್ ಮಾಡಿದಾಗ ಕಂಟಿನ್ಯೂಸ್ ಬಬಲ್ಸ್ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಕಂಟಿನ್ಯೂಸ್ ಬಬಲ್ಸ್ ಫಾರ್ಮ್ ಆದಾಗ ನಮ್ಗೆ ಏನಂತ ಗೊತ್ತಾಗುತ್ತೆ, ಸೊ ವೇಪರ್
ವೇಪರ್ ಇಲ್ಲಿ ಫಾರ್ಮ್ ಆಗ್ತಾ ಹೋಗುತ್ತೆ. ಸೊ ಹೀಟ್ ಮಾಡಿದ ತಕ್ಷಣ ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್ ಇಸ್ ಈಕ್ವಲ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ನಾವು ಅವಾಗ ಕನ್ಸಿಡರ್ ಮಾಡ್ಕೊತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ನಮಗೆ ಬಬಲ್ಸ್ ಬರೋದು ಕಾಣಿಸ್ಬೇಕು. ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ, ಸೊ ಈ ಎಕ್ಸ್ಪೆರಿಮೆಂಟಲ್ಲೂ ಕೂಡ ಸೊ ಕೆಪ್ಲರಿ ಟ್ಯೂಬ್ ಇದೆಲ್ಲ ಅದನ್ನ ಒನ್ ಎಂಡ್ನ ಕ್ಲೋಸ್ ಮಾಡ್ಕೊಳ್ತೀವಿ. ಸೊ ಅವಾಗ ಒನ್ ಎಂಡ್ ಓಪನ್ ಎಂಡ್ ಇರುತ್ತೆ. ಓಪನ್ ಎಂಡ್ನ ಇದ್ರ ಒಳಗಡೆ ಡಿಪ್ ಮಾಡ್ತೀವಿ. ಸೊ ಕೆಳಗಡೆ ಬಾಟಮಲ್ಲಿ, ಕ್ಲೋಸ್ಡ್ ಎಂಡ್ ಮೇಲ್ಗಡೆ ಇರುತ್ತೆ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಆಲ್ರೆಡಿ ನಾನು ಸೊ ಹೀಟ್ ಮಾಡ್ಕೊಂಡಿದ್ದೀನಿ, ಇದು ಕ್ಲೋಸ್ ಎಂಡು, ಇದು ಓಪನ್ ಎಂಡು. ಸೊ ಈ ರೀತಿ ಇದ್ರೊಳಗಡೆ ನಾನು ಹಾಕ್ಕೊಳ್ತಾ ಹೋಗ್ತೀನಿ. ಸೊ ಹಾಕ್ಕೊಳ್ತಾ ಹೋದಾಗ ಹೀಟ್ ಕೊಟ್ಟಾಗ ಏನಾಗ್ತಾ ಹೋಗುತ್ತೆ ಅಂದರೆ, ಸೊ ಯಾವಾಗ ಈ ವೇಪರ್ ಪ್ರೆಷರ್ ಆಫ್ ದಿ CCl4 ಕಾರ್ಬನ್ ಟೆಟ್ರಾಕ್ಲೋರೈಡ್ದು ವೇಪರ್ ಪ್ರೆಷರು ಅಟ್ಮಾಸ್ಫಿಯರಿಕ್ ಪ್ರೆಷರ್ಗೆ ಈಕ್ವಲ್ ಆಗುತ್ತೋ ಆವಾಗ ನಮ್ಗೆ ಇಲ್ಲೇನಾಗುತ್ತೆ, ಕಂಟಿನ್ಯೂಸ್ಲಿ ಬಬಲ್ಸ್ ಬರ್ತಾ ಹೋಗುತ್ತೆ. ಸೊ ಆವಾಗ ನಾವೇನಂತ ಕನ್ಸಿಡರ್ ಮಾಡ್ಕೊತೀವಿ, ಅದನ್ನು ಬಾಯ್ಲಿಂಗ್ ಪಾಯಿಂಟ್ ಆಫ್ ದಿಸ್ ಲಿಕ್ವಿಡ್ ಅಂತ ಕನ್ಸಿಡರ್ ಮಾಡ್ಕೊತಾ ಹೋಗ್ತೀವಿ. ಸೊ ಗೊತ್ತಾಗುತ್ತಲ್ವಾ. ಸೊ ದಿಸ್ ಇಸ್ ಅಬೌಟ್ ಸೊ ಬಾಯ್ಲಿಂಗ್ ಪಾಯಿಂಟ್. ಸೊ ಇನ್ನೂ ಅಪರೇಟಸ್ ಇದಾವೆ, ಸೊ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ. ಸೊ ನೆಕ್ಸ್ಟು ಕೆಪಿಲರಿ ಟ್ಯೂಬ್ ನಿಮಗೆ ಗೊತ್ತಿದೆ. ಸೊ ಇಲ್ಲಿ ನಾವು ಯೂಸ್ ಮಾಡಿದ್ವಿ. ಸೊ ದಿಸ್ ಇಸ್ ಕೆಪಿಲರಿ ಟ್ಯೂಬ್. ಆ್ಯಂಡ್ ದೆನ್ ಸೊ ಇದು ಕೂಡ ಕೆಪಿಲರಿ ಟ್ಯೂಬೇ. ರಬ್ಬರ್ ಕಾರ್ಕ್, ಸೊ ಇದು ಕೂಡ ನಿಮಗೆ ಗೊತ್ತಿದೆ. ಸೊ ನಾವಿಲ್ಲಿ ಫಿಕ್ಸ್ ಮಾಡೋದಕ್ಕೆ ಯೂಸ್ ಮಾಡುವಂಥದ್ದು ರಬ್ಬರ್ ಕಾರ್ಕ್. ಸೊ ಇಲ್ಲಿ ಹೋಲ್ ಮಾಡ್ಕೊಂಡಿರೋದು. ಸೊ ಕಲರ್ಸ್ ಎಲ್ಲ ನಮಗೆ ಸಿಗುತ್ತೆ. ಸೊ ಸೇಮ್ ಬನ್ಸ್ ಆ್ಯಂಡ್ ಬರ್ನರ್ ಅಂದರೆ ಗೊತ್ತಿದೆ. ಸೊ ನಾವು ಫಾರ್ ದ ಪರ್ಪಸ್ ಆಫ್ ಹೀಟಿಂಗ್ ಸೊ ಇದನ್ನ ಯೂಸ್ ಮಾಡ್ತೀವಿ. ಸೊ ಏನು ಮೇನ್ ರೋಲ್ ಅಂದರೆ ಫಾರ್ ದ ಪರ್ಪಸ್ ಆಫ್ ಹೀಟಿಂಗ್ ವಿ ಆರ್ ಯೂಸಿಂಗ್ ಬನ್ಸ್ ಆ್ಯಂಡ್ ಬರ್ನರ್. ಎಸ್, ದಿಸ್ ಇಸ್ ಥಿಯರಿ. ಸೊ ಥಿಯರಿ ಏನು ಹೇಳ್ತಾ ಹೋಗುತ್ತೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಲಿಕ್ವಿಡ್ ಈಸ್ ದ ಟೆಂಪರೇಚರ್ ಎಟ್ ವಿಚ್ ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡ್ ಬಿಕಮ್ಸ್ ಈಕ್ವಲ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಇದನ್ನ ನಾವು ಡೆಫಿನೇಷನ್ ಆಫ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ಸೊ ಏನಂತ ಹೇಳುತ್ತೆ, ಬಾಯ್ಲಿಂಗ್ ಪಾಯಿಂಟ್ ಆಫ್ ಎ ಲಿಕ್ವಿಡ್ ಇಸ್ ದ ಟೆಂಪರೇಚರ್, ಒಂದು ಪರ್ಟಿಕ್ಯುಲರ್ ಟೆಂಪರೇಚರ್ ಎಟ್ ವಿಚ್ ಅಲ್ಲಿ ಏನಾಗಿರಬೇಕು, ವೇಪರ್ ಪ್ರೆಷರ್ ಆಫ್ ದಟ್ ಲಿಕ್ವಿಡ್ ಮಸ್ಟ್ ಬಿ ಈಕ್ವಲ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಯಾವಾಗ ಗೊತ್ತಾಗುತ್ತೆ, ಸೊ ಯಾವಾಗ ಲಿಕ್ವಿಡ್ ಬಾಯ್ಲ್ ಮಾಡಿದಾಗ ಇಲ್ಲಿ ಕಂಟಿನ್ಯೂಸ್ ಆಗಿ ಬಬಲ್ ಫಾರ್ಮ್ ಆಗ್ತಾ ಹೋಗುತ್ತೋ, ಸೊ ಅವಾಗ ಏನಾಗಿರುತ್ತೆ, ಸೊ ವೇಪರ್ ಪ್ರೆಷರ್ ಅದು ಏನಾಗಿತ್ತು, ಲಿಕ್ವಿಡ್ ಇದ್ದೇನಾಯ್ತು, ಸೊ ನಮಗೆ ವೇಪರ್ ಸ್ಟೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅವಾಗ ಬಬಲ್ಸ್ ಬಂದಾಗ ನಮ್ಗೆ ಏನು ಗೊತ್ತಾಗುತ್ತೆ, ಸೊ ದಟ್ ವೇಪರ್ ಪ್ರೆಷರ್ ಆಫ್ ದಟ್ ಲಿಕ್ವಿಡ್ ಸೊ ಬಿಕಮ್ ಈಕ್ವಲ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್. ಸೊ ಅಟ್ಮಾಸ್ಫಿಯರಿಕ್ ಪ್ರೆಷರ್ ನಿಮಗೆ ಐಡಿಯಾ ಇದೆ. ಸೊ ಸಿ ಲೆವೆಲ್ ಪ್ರೆಷರ್ ನಾವೆಂತ ಹೇಳ್ತೀವಿ, ಅಟ್ಮಾಸ್ಫಿಯರಿಕ್ ಪ್ರೆಷರ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಏನು ಹೇಳ್ತಿದ್ದಾರೆ, ಎಟ್ 1.013 ಬಾರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಲಿಕ್ವಿಡ್ ಇಸ್ ಟರ್ಮ್ಡ್ ಆಸ್ ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್. ಸೊ ಅಂದ್ರೆ ಇದನ್ನ ನಾವು ಅಪ್ರಾಕ್ಸಿಮೇಟ್ಲಿ 1.013 ನಾವು 1 ಬಾರ್ ಅಂತ ಕನ್ಸಿಡರ್ ಮಾಡ್ಕೊಂತ ಹೋಗ್ತೀವಿ. ಸೊ ಎಟ್ 1 ಬಾರ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಲಿಕ್ವಿಡ್ ಇಸ್ ಟರ್ಮ್ಡ್ ಆಸ್, ಇದನ್ನ ನಾವೇನಂತ ಕರಿತೀವಿ, ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇನ್ ದ ಸೇಮ್ ವೇ, ಸೊ ಸ್ಟೇಟ್ಸ್ ಆಫ್ ಮ್ಯಾಟರ್ ಯೂನಿಟ್ ಮಾಡಬೇಕಾದ್ರೂ ಥಿಯರಿಲಿ ನಾವು ನಾರ್ಮಲ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು, ಸ್ಟ್ಯಾಂಡರ್ಡ್ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಗೋ ಥ್ರೂ ದಟ್. ಅಂಡ್ ದೆನ್ ಡಿಫ್ರೆಂಟ್ ಲಿಕ್ವಿಡ್ಸ್ ಹ್ಯಾವ್ ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್ಸ್. ಡಿಫ್ರೆಂಟ್ ಲಿಕ್ವಿಡ್ಸ್ಗೆ ಡಿಫ್ರೆಂಟ್ ಬಾಯ್ಲಿಂಗ್ ಪಾಯಿಂಟ್ಸ್ ಇರುತ್ತೆ, ಸೇಮ್ ಬಾಯ್ಲಿಂಗ್ ಪಾಯಿಂಟ್ ಇರೋದಿಲ್ಲ. ಸೊ ಯಾಕೆ ರೀಸನ್ ಇಲ್ಲಿ ಕೊಟ್ಟಿದ್ದಾರೆ, ದ ಡಿಫ್ರೆನ್ಸ್ ಇನ್ ದ different liquids have different boiling points because the difference in the boiling points of liquids is essentially due to the difference in the intermolecular forces operating between the molecules of the liquids. So this is very important. So idra ಬಗ್ಗೆ detail information states of matter ಅಲ್ಲಿ ನೀವು ಸ್ಟಡಿ ಮಾಡಿದಿರಾ. So ಇದಿಷ್ಟು theory part of the experiment. So in the same way, so figure is very important. ಎಸ್, ಕಾಣಿಸ್ತಾ ಇದೆ ಅಲ್ವಾ, ಸೇಮ್. ಸೊ ಇಲ್ಲಿ ಕಾಣಿಸ್ತಾ ಇರೋದನ್ನ ನಾವೆಂತ ಹೇಳ್ತೀವಿ, ಸೊ ಸ್ಟ್ಯಾಂಡ್ ಗೊತ್ತಿದೆ. ಸೊ ಇದನ್ನ ರಿಟಾರ್ಡ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ. ಸೊ ಮತ್ತೆ ಇಲ್ಲಿ ಕ್ಲಾಂಪ್ನ ನಾವು ಯೂಸ್ ಮಾಡ್ಕೊಳ್ತಾ ಹೋಗಿದ್ದೀವಿ. ಸೊ ಇಲ್ಲಿ ಇಗ್ನಿಷನ್ ಟ್ಯೂಬ್ ಸಬ್ಸ್ಟೆನ್ಸ್, ನಾವು ತಗೊಂಡಿರೋ ಸಬ್ಸ್ಟೆನ್ಸ್ ಅನ್ನು ಇಲ್ಲಿ ತಗೊಂತಿರೋದೇನೋ CCl4 ಕಾರ್ಬನ್ ಟೆಟ್ರಾಕ್ಲೋರೈಡ್ ತಗೊಂಡಿದ್ದೀವಿ. ಸೊ ಬೇರೆ ಲಿಕ್ವಿಡ್ ಕೂಡ ನಾವು ತಗೊಳ್ತಾ ಹೋಗ್ಬೋದು. ಸೊ ಕೆಪಿಲರಿ ಟ್ಯೂಬ್ ನ ನಾವು ಇನ್ವರ್ಟೆಡ್ ಆಗಿ ಇಟ್ಟಿದ್ವಿ, ಉಲ್ಟಾ ಇಟ್ಟಿದ್ವಿ. ಸೊ ಕ್ಲೋಸ್ಡ್ ಎಂಡ್ ಮೇಲೆ ಇರಬೇಕು, ಹ್ಯಾಲೋ ಎಂಡ್ ಏನಾಗಿರ್ಬೇಕು, ಒಳಗಡೆ ಡಿಪ್ ಆಗಿರಬೇಕು. ಸೊ ಥರ್ಮೋಮೀಟರ್ ನ ತಗೊಂಡಿದ್ದೀವಿ. ಸೊ ಇಲ್ಲಿ ಬನ್ಸ್ ಅಂಡ್ ಬರ್ನರ್ ಇದೆ. ಸೊ ಫ್ಲೇಮ್ ಅಲ್ಲಿ ಸೈಡ್ ಆರ್ಮ್ ಆಫ್ ದ ಹೀಲ್ಸ್ ಟ್ಯೂಬ್ ಅಲ್ಲಿ ಹೀಟ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿ ಫಿಗರ್ ಕಾಣಿಸ್ತಾ ಇದೆಯಲ್ಲ, ಸೊ ದಿಸ್ ಇಸ್ ಥರ್ಮೋಮೀಟರ್. ಥರ್ಮೋಮೀಟರ್ಗೆ ನಾವೇನನ್ನ ಟ್ಯಾಗ್ ಮಾಡಿದೀವಿ, ಇಗ್ನಿಷನ್ ಟ್ಯೂಬ್. ಇಗ್ನಿಷನ್ ಟ್ಯೂಬ್ ಒಳಗಡೆ ಏನಿದೆ, ಸೊ ದಿಸ್ ಇಸ್ ಓಪನ್ ಎಂಡ್, ಇಲ್ಲಿ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಲಿಕ್ವಿಡ್ ನ ತಗೊಂಡಿದ್ವಿ. ಸೊ ಇಲ್ಲಿ ಕೆಪ್ಲರಿ ಟ್ಯೂಬ್ ನ ನಾವು ಡಿಪ್ ಮಾಡಿದೀವಲ್ಲ, ಸೊ ಕೆಪ್ಲರಿ ಟ್ಯೂಬ್ ಓಪನ್ ಎಂಡ್ ಬಾಟಮ್ ಅಲ್ಲಿ ಇರಬೇಕು, ಕ್ಲೋಸ್ಡ್ ಎಂಡ್ ಸೀಲ್ಡ್ ಎಂಡ್ ಮೇಲ್ಗಡೆ ಇರಬೇಕು. ಸೊ ದಿಸ್ ಇಸ್ ಕೆಪ್ಲರಿ ಟ್ಯೂಬ್. ಮತ್ತೆ ಒಳಗಡೆ ಇರೋದು ಇಗ್ನಿಷನ್ ಟ್ಯೂಬ್. ಸೊ ಅಲ್ಲಿ CCl4 ಕಾರ್ಬನ್ ಟೆಟ್ರಾಕ್ಲೋರೈಡ್ ನ ನಾನು ತಗೊಂತಾ ಹೋಗಿದ್ವಿ. ಸೊ ಇಲ್ಲಿ ಕೂಡ ಅಬ್ಸರ್ವ್ ಮಾಡೋದಾದ್ರೆ, ಸೊ ಥೀಲ್ಸ್ ಟ್ಯೂಬ್ ಅಲ್ಲಿ ನಾವು ಹೇಳಿದ್ರೆ ಏನ್ ಮಾಡ್ತಾ ಹೋಗಿದ್ವಿ, ಫಸ್ಟ್ ಇದರಲ್ಲಿ ಲಿಕ್ವಿಡ್ ಪ್ಯಾರಾಫಿನ್ ನಾವು ಫಿಲ್ ಮಾಡಬೇಕು. ಸೊ ಇಲ್ಲಿ ಆಲ್ರೆಡಿ ನಾವು ಮಾಡಿಟ್ಟಿದ್ವಿ. ಸೊ ಕಾಣಿಸ್ತಾ ಇದೆಯಲ್ಲ, ಸೊ ದಿಸ್ ಇಸ್ ಥೀಲ್ಸ್ ಟ್ಯೂಬ್. ಸೊ ಇದನ್ನ ಸೈಡ್ ಆರ್ಮ್ ಆಫ್ ದ ಥೀಲ್ಸ್
ಟ್ಯೂಬ್ ಅಂತ ಹೇಳ್ತೀವಿ. ಸೊ ಒಳಗಡೆ ನಾನು ಏನು ಮಾಡಿದ್ದೀನಿ, ಈ ರೀತಿ ಥರ್ಮೋಮೀಟರ್ಗೆ ರಬ್ಬರ್ ಕಾರ್ಕಿಂದ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಗ್ನಿಷನ್ ಟ್ಯೂಬ್ನ ತಗೊಂಡಿದ್ದೀನಿ. ಸೊ ಇಗ್ನಿಷನ್ ಟ್ಯೂಬ್ ಒಳಗಡೆ ಏನು ಮಾಡಿದ್ದೀನಿ, ಸೊ ಕೆಪಿಲರಿನ ಇನ್ವರ್ಟೆಡ್ ಆಗಿ ಇಡ್ತೀನಿ. ಸೊ ಇದನ್ನು ನಾನು ಏನು ಮಾಡ್ಕೊತೀನಿ ಅಂದರೆ ಹೀಟ್ ಮಾಡ್ಕೊಂಡ್ಬಿಟ್ಟು, ಸೊ ಇಲ್ಲಿ ಓಪನ್ ಎಂಡ್ ಇರುತ್ತಲ್ಲ, ಓಪನ್ ಎಂಡ್ ಒಳಗಡೆ ಡಿಪ್ ಆಗಿರಬೇಕು. ಸೊ ಸೀಲ್ಡ್ ಎಂಡ್ ಅಂದರೆ ಹೀಟ್ ಮಾಡಿ ಇಲ್ಲಿ ಕ್ಲೋಸ್ ಆಗಿರುತ್ತೆ, ಅದು ಮೇಲ್ಗಡೆ ಇರಬೇಕು. ಸೊ ಈ ರೀತಿ ಸೆಟ್ ಮಾಡ್ಕೊಂಡು ಒಳಗಡೆ ಫಿಕ್ಸ್ ಮಾಡ್ಕೊಳ್ತೀವಿ. ನಮಗೆ ಥರ್ಮೋಮೀಟರ್ ರೀಡಿಂಗ್ ಕೂಡ ಕಾಣಿಸ್ಬೇಕು, ಆ ರೀತಿ ಫಿಕ್ಸ್ ಮಾಡ್ತಾ ಹೋಗ್ತೀವಿ ಆಯಿತಾ. ಸೊ ದಿಸ್ ಈಸ್ ಸೊ ಅಬೌಟ್ ಫಿಗರ್ ಆಫ್ ದ ಎಕ್ಸ್ಪೆರಿಮೆಂಟ್. ಸೊ ನೀವು ರೆಕಾರ್ಡಲ್ಲಿ ಬರೀಬೇಕಾದ್ರೆ ಸಿಂಪಲ್ ಆಗಿ ಈ ಫಿಗರ್ ಬರೆದ್ರೆ ಸಾಕು, ಮ್ಯಾನ್ಯುಯಲ್ ಇದೆ. ಸೊ ಇಲ್ಲಿ ಬರೀಬೇಕಾದ್ರೆ ನೀವು ಒಂದು ಇಲ್ಲಿ ಮಿಸ್ ಆಗಿದೆ, ನೀವು ಬರೀಬೇಕು ಲಿಕ್ವಿಡ್ ಪ್ಯಾರಾಫಿನ್ ಫಿಲ್ ಆಗಿದೆ, ಇಲ್ಲಿ ಎಂಟಿ ಇದೆ. ಸೊ ನೀವು ಶೇಡ್ ಆದರೂ ಕೊಡ್ಬೋದು ಅಥವಾ ಡಾಟೆಡ್ ಲೈನರ್ ಆದರೂ ನೀವು ಇಲ್ಲಿ ಬರಿತಾ ಹೋಗ್ಬೋದು. ಸೊ ಕರೆಕ್ಟಾಗಿ ಥರ್ಮೋಮೀಟರು, ಇಗ್ನಿಷನ್ ಟ್ಯೂಬ್ ಅದ್ರ ಒಳಗಡೆ ಕೆಪಿಲರಿ ಇನ್ವರ್ಟೆಡ್ ಆಗಿ ಇಟ್ಟಿರೋದನ್ನ ನೀವು ಮೆನ್ಷನ್ ಮಾಡಲೇಬೇಕು. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇನ್ ದ ಸೇಮ್ ವೇ ಫಿಗರ್ ಒಂದ್ಸತಿ ಅಬ್ಸರ್ವ್ ಮಾಡಿ, ಮ್ಯಾನ್ಯುಯಲ್ ಕೊಟ್ಟಿರ್ತೀವಿ. ಸೊ ನೀಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಈ ಫಿಗರ್ ನಿಮಗೆ ಏನಾದರೂ ಕಷ್ಟ ಆಯಿತು ಅಂದರೆ, ಸೊ ಇದು ಸಿಂಪಲ್ ಆಗಿದೆ ಮೇಲ್ಗಡೆ ಫಿಗರ್, ಅದನ್ನು ಒಂದ್ಸತಿ ನೋಡ್ಕೊಳ್ಳಿ. ಎಸ್, ಇದರಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದಾರೆ, ಒಳಗಡೆ ಯಾವ ರೀತಿ ಫಿಗರ್ ಬರಬೇಕಂತ ನಿಮಗೆ ರೈಟ್ ಸೈಡಲ್ಲಿ ಕೊಟ್ಟಿದ್ದಾರೆ. ಸೊ ಥರ್ಮೋಮೀಟರು, ಇಗ್ನಿಷನ್ ಟ್ಯೂಬ್, ಅದ್ರ ಒಳಗಡೆ ಕೆಪಿಲರಿನ ಉಲ್ಟಾ ಮಾಡಿ ಇಡಬೇಕು. ಇನ್ವರ್ಟೆಡ್ ಅಂದರೆ ಸೊ ರಿವರ್ಸ್ ಮಾಡಿ ಇಡಬೇಕು. ಓಪನ್ ಎಂಡ್ ಇಲ್ಲಿರಬೇಕು, ಕ್ಲೋಸ್ಡ್ ಸೀಲ್ಡ್ ಎಂಡ್ ಮೇಲ್ಗಡೆ ಇರಬೇಕು. ಎಸ್ ಎಸ್ ಸೊ ಪ್ರೊಸೀಜರ್ನ ಹೇಳ್ಬಿಟ್ಟು ಸೊ ನಾವು ಎಕ್ಸ್ಪೆರಿಮೆಂಟ್ನ ಮಾಡ್ತಾ ಹೋಗೋಣ. ಸೊ ಏನು ಹೇಳ್ತಾರೆ ಪ್ರೊಸೀಜರು, ಫಸ್ಟ್ ಏನು ಮಾಡಬೇಕು, ಟೇಕ್ 1 to 2 drops ಆಫ್ ಗಿವನ್ ಲಿಕ್ವಿಡ್ ಇನ್ ಅನ್ ಇಗ್ನಿಷನ್ ಟ್ಯೂಬ್. 1 to 2 drops ಆಫ್ CCl4ನ ನಾನು ತಗೊಳ್ತಾ ಹೋಗ್ತೀನಿ. ಸೊ ಆ್ಯಂಡ್ ಟೈ ಇಟ್ ವಿತ್ ದ ಥರ್ಮೋಮೀಟರ್ ವಿತ್ ಎ ರಬ್ಬರ್ ಬ್ಯಾಂಡ್. ಸೊ ಥರ್ಮೋಮೀಟರ್ನ ಏನು ಮಾಡಬೇಕು, ರಬ್ಬರ್ ಬ್ಯಾಂಡಲ್ಲಿ ಟೈ ಮಾಡ್ತಾ ಹೋಗ್ತೀವಿ. ನೋಟ್ ದಟ್ ಲೋವರ್ ಎಂಡ್ ಆಫ್ ದ ಇಗ್ನಿಷನ್ ಟ್ಯೂಬ್ ಆ್ಯಂಡ್ ದ ಥರ್ಮೋಮೀಟರ್ ಬಲ್ಬ್ ಆರ್ ಎಟ್ ದ ಸೇಮ್ ಲೆವೆಲ್. ಸೊ ಇವೆರಡು, ಈ ಥರ್ಮೋಮೀಟರ್ ಇಲ್ಲಿದೆಯಲ್ಲ ಬಾಟಮು, ಸೊ ಇದು ಏನಾಗಿರಬೇಕು, ಸೇಮ್ ಎಂಡ್ ಇರಬೇಕು, ಬಾಟಮ್ ಸೇಮ್ ಇರಬೇಕು. ಸೊ ನೆಕ್ಸ್ಟ್ ಸೀಲ್ 1 end ಆಫ್ ದ ಕೆಪಿಲರಿ ಟ್ಯೂಬ್. ಸೇಮ್ ನಾನು ಏನು ಎಕ್ಸ್ಪ್ಲೇನ್ ಮಾಡಿದ್ರು ಅದೇ ಪ್ರೊಸೀಜರ್ ಇದೆ. ಸೊ 1 end ಆಫ್ ದ ಕೆಪಿಲರಿ ಟ್ಯೂಬ್ನ ಸೀಲ್ ಮಾಡಬೇಕಾಗುತ್ತೆ. ಸೊ ಕೆಪಿಲರಿ ಟ್ಯೂಬ್ನ ತೊಗೊಳ್ಬೇಕಾಗಿದ್ದು ಅಪ್ರಾಕ್ಸಿಮೇಟ್ಲಿ 8 centimeter ಲೆಂತ್ ಬೈ ಹೀಟಿಂಗ್. ಸೊ ಅದನ್ನು ಹೀಟ್ ಮಾಡ್ಕೊಂಡು ಸೀಲ್ ಮಾಡ್ಕೊಳ್ತೀವಿ. ಡಿಪ್ ದ ಓಪನ್ ಎಂಡ್ ಆಫ್ ದ ಕೆಪಿಲರಿ ಟ್ಯೂಬ್ ಇನ್ ದ ಲಿಕ್ವಿಡ್ ಪ್ರೆಸೆಂಟ್ ಇನ್ ದ ಇಗ್ನಿಷನ್ ಟ್ಯೂಬ್. ಇಗ್ನಿಷನ್ ಟ್ಯೂಬಲ್ಲಿ ಆಲ್ರೆಡಿ ಲಿಕ್ವಿಡ್ ಇದೆ, ಯಾವುದು, ಕಾರ್ಬನ್ ಟೆಟ್ರಾಕ್ಲೋರೈಡ್ CCl4 ಲಿಕ್ವಿಡ್ ಇದೆ. ಕೆಪಿಲರಿ ಟ್ಯೂಬ್ನ ಏನು ಮಾಡಬೇಕು, ಉಲ್ಟಾ ಇಡಬೇಕು. ಹಾಗಾಗಿ ಅಲ್ಲಿ ಡಿಪ್ ದ ಓಪನ್ ಎಂಡ್ ಆಫ್ ದ ಕೆಪಿಲರಿ ಟ್ಯೂಬ್ ಇನ್ ದ ಲಿಕ್ವಿಡ್ ಪ್ರೆಸೆಂಟ್ ಇನ್ ದ ಇಗ್ನಿಷನ್ ಟ್ಯೂಬ್. Now place the thermometer and ignition tube in liquid paraffin taken in a Thales tube. So Thales tube ಅಲ್ಲಿ ಆಲ್ರೆಡಿ ಏನಿದೆ, ಲಿಕ್ವಿಡ್ ಪ್ಯಾರಾಫಿನ್ ಇದೆ, ಅಲ್ಲಿ ಇದನ್ನ ಪ್ಲೇಸ್ ಮಾಡ್ತಾ ಹೋಗ್ತೀವಿ. ಸೊ heat the side arm of the Thales tube with a low flame. This is very important. ನಾವೇನು ಮಾಡಬೇಕು, we have to heat the side arm of the, so this one, so side arm of the Thales tube with the low flame. ಫ್ಲೇಮ್ ಜಾಸ್ತಿ ಇಟ್ಕೊಬಾರ್ದು. ಸೊ ಸ್ವಲ್ಪ ಯೂನಿಫಾರ್ಮ್ ಹೀಟಲ್ಲಿ ಮಾಡ್ತಾ ಹೋಗಬೇಕು. Observe the escape of bubbles at the lower end of the capillary tube dipped in the liquid. ನೀವೇನು ಅಬ್ಸರ್ವ್ ಮಾಡಬೇಕು ಇಲ್ಲಿ, ಸೊ ಅಲ್ಲಾಗಿದ್ರೆ ಮೆಲ್ಟಿಂಗ್ ಪಾಯಿಂಟಲ್ಲಿ ಸೊ ಅದು ಸಾಲಿಡ್ ಇದ್ದಿದ್ದು ಮೆಲ್ಟ್ ಆಗೋದನ್ನ ಅಬ್ಸರ್ವ್ ಮಾಡ್ತಾ ಹೋಗ್ತೀರಾ. ಆ ಸಾಲಿಡ್ ಕಂಪ್ಲೀಟ್ ಮೆಲ್ಟ್ ಆಗಬೇಕಂತಿಲ್ಲ, ಇಟ್ ಸ್ಟಾರ್ಟ್ಸ್ ಟು ಮೆಲ್ಟ್. ಯಾವಾಗ ಮೆಲ್ಟ್ ಆಗಿ ಸ್ಟಾರ್ಟ್ ಆಗುತ್ತೋ ಅದನ್ನ ನಾವು ಎಂತ ತಗೊಳ್ತೀವಿ, ಮೆಲ್ಟಿಂಗ್ ಪಾಯಿಂಟ್ ಆಫ್ ದಟ್ ಸಾಲಿಡ್ ಅಂತ ತಗೊಳ್ತಾ ಹೋಗ್ತೀವಿ. ಅದೇ ಥರನೇ ಸೊ ಇಲ್ಲಿ ಬಬಲ್ಸ್ ಬರ್ತಿದೆ ಅಂದರೆ ಕಂಟಿನ್ಯೂಸ್ ಬಬಲ್ ಯಾವಾಗ ಫಾರ್ಮ್ ಆಗುತ್ತೋ ಆವಾಗ ಅದನ್ನು ನಾವು ಆ ಟೆಂಪ್ರೇಚರ್ ರೀಡಿಂಗ್ ನಾವು ಅಲ್ಲಿ ರೈಸ್ ಆಗ್ತಿರ್ತಲ್ಲ ಟೆಂಪ್ರೇಚರು, ಅದನ್ನು ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ತಗೊಳ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ note the temperature at which bubbles start coming briskly and continuously. So this temperature is the boiling point of the liquid ಅಂತ ಹೇಳ್ತೀವಿ. ಸೊ ಲಾಸ್ಟಿಗೆ ನಾವು ಏನು ಮಾಡಬೇಕು, ರಿಪೋರ್ಟ್ನ ಬರಿತಾ ಹೋಗಬೇಕು. ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್. ಸೊ ನಾವು ಗಿವನ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂದ್ರೆ ಯಾವ್ದು ತೊಗೊಂಡಿದ್ವಿ, ಕಾರ್ಬನ್ ಟೆಟ್ರಾಕ್ಲೋರೈಡ್. ಸೊ ದೇಫ್ ಎಷ್ಟು ಬರುತ್ತೆ ಅಂತ ನಾವಿಲ್ಲಿ ಡಿಗ್ರಿ ಸೆಲ್ಸಿಯಸಲ್ಲಿ ನೋಟ್ ಡೌನ್ ಮಾಡ್ಕೊತಾ ಹೋಗ್ತೀವಿ. ಸೊ ನೆಕ್ಸ್ಟ್ ಡೆಮೋ ಮಾಡೋಣ. Now let us start the demonstration of this experiment. So apparatus required, so for this experiment, so to determine the boiling point of a liquid, so Thales tube, thermometer, and it is fitted with a rubber cork. So capillary tube and ignition tube. So this is liquid paraffin. So it is having high boiling point, more than 370 degrees Celsius. So now we have to determine the boiling point of the liquid carbon tetrachloride. This is, so we call it as CCl4, carbon tetrachloride. So ಯಾವ ರೀತಿ ಇದನ್ನ apparatus ನ ಸೆಟಪ್ ಮಾಡ್ತೀವಿ ಅಂತ ಹೇಳ್ತಾ ಹೋಗ್ತೀವಿ. So first read the procedure. So take 1 to 2 drops of the given liquid in an ignition tube. So given liquid means we will take the carbon tetrachloride, so in the ignition tube, and tie it with the
ಥರ್ಮೋಮೀಟರ್ ವಿತ್ ಎ ರಬ್ಬರ್ ಬ್ಯಾಂಡ್. ಸೊ ನಾವೇನ್ ಮಾಡ್ತಾ ಹೋಗ್ತೀವಿ, ಸೊ ಈ ಥರ್ಮೋಮೀಟರ್ ರಬ್ಬರ್ ಬ್ಯಾಂಡ್ಗೆ ಸೊ ಟೈ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ ನೋಟ್ ದಟ್ ದ ಲೋವರ್ ಎಂಡ್ ಆಫ್ ದ ಇಗ್ನಿಷನ್ ಟ್ಯೂಬ್ ಅಂಡ್ ದ ಥರ್ಮೋಮೀಟರ್ ಬಲ್ಬ್ ಆರ್ ಎಟ್ ದ ಸೇಮ್ ಲೆವೆಲ್. ಸೊ ಏನಾಗಿರ್ಬೇಕು, ಸೊ ಈ ಥರ್ಮೋಮೀಟರ್ನ ಬಾಟಮ್ ಲೋವರ್ ಎಂಡ್, ಇಗ್ನಿಷನ್ ಟ್ಯೂಬಿನ ಲೋವರ್ ಎಂಡ್, ಸೊ ಎರಡು ಏನಾಗಿರ್ಬೇಕು, ಈಕ್ವಲ್ ಇರಬೇಕು. ಸೊ ಈ ರೀತಿ ಈಕ್ವಲ್ ಆದಮೇಲೆ ಸೊ ಈ ಇಗ್ನಿಷನ್ ಟ್ಯೂಬ್ ಒಳಗಡೆ ನಾವು ಫಸ್ಟ್ ಏನು ಮಾಡಿರ್ತೀವಿ, ಸೊ ಕಾರ್ಬನ್ ಟೆಟ್ರಾಕ್ಲೋರೈಡ್ನ ಫಿಲ್ ಮಾಡ್ಕೊಂಡಿರ್ತೀವಿ. ಸೊ ಬಾಟಮ್ ಸೇಮ್ ಇರಬೇಕು, ಟ್ಯಾಗ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್ seal one end of the capillary tube of approximately 8 cm length by heating. ಸೊ ನಾವೇನು ಮಾಡ್ತಾ ಹೋಗ್ತೀವಿ ಅಂದರೆ, ಸೊ ಈ ಕೆಪ್ಲರಿ ಟ್ಯೂಬ್ಸ್ ಅಪ್ರಾಕ್ಸಿಮೇಟ್ಲಿ 8 cm ಇರೋದನ್ನ ಒಂದು ಎಂಡ್ ಏನು ಮಾಡ್ತಾ ಹೋಗ್ತೀವಿ, ಸೀಲ್ ಮಾಡ್ತಾ ಹೋಗ್ತೀವಿ. ಸೊ ಅಂದರೆ ಎರಡು ಕಡೆ ಏನಿರುತ್ತೆ, ಹ್ಯಾಲೋ ಎಂಡ್, ಓಪನ್ ಎಂಡ್ ಇರುತ್ತೆ. ಸೊ ಹೀಟ್ ಮಾಡಿದಾಗ ಒಂದು ಎಂಡ್ ಏನಾಗ್ತಾ ಹೋಗುತ್ತೆ, ಕ್ಲೋಸ್ ಆಗ್ತಾ ಹೋಗುತ್ತೆ. ಸೊ ಏನಕ್ಕೆ ಯೂಸ್ ಮಾಡ್ತಾ ಹೋಗಬೇಕು ಹೇಳ್ತಾ ಹೋಗ್ತೀನಿ. ಸೊ ಡಿಪ್ ದ ಓಪನ್ ಎಂಡ್ ಆಫ್ ದ ಕೆಪ್ಲರಿ ಟ್ಯೂಬ್ ಇನ್ ದ ಲಿಕ್ವಿಡ್ ಪ್ರೆಸೆಂಟ್ ಇನ್ ದ ಇಗ್ನಿಷನ್ ಟ್ಯೂಬ್. ಸೊ ನಾವೇನು ಮಾಡ್ತಾ ಹೋಗ್ತೀವಿ ಅಂದರೆ, ಸೊ ಈ ಇಗ್ನಿಷನ್ ಟ್ಯೂಬ್ ಅಲ್ಲಿ ಕಾರ್ಬನ್ ಟೆಟ್ರಾಕ್ಲೋರೈಡ್ ಸೊಲ್ಯೂಷನ್ ತಗೊಂಡಿರ್ತೀವಿ. ಸೊ ಕೆಪ್ಲರಿ ಟ್ಯೂಬ್ ನ ಒನ್ ಎಂಡ್ ನಾವು ಸೀಲ್ ಮಾಡ್ಕೊಂಡಾಗ ಕ್ಲೋಸ್ ಆಗಿರುತ್ತೆ. ಸೊ ಆ ಕ್ಲೋಸ್ ಎಂಡ್ ಮೇಲ್ಗಡೆ ಇರಬೇಕು, ಓಪನ್ ಎಂಡ್ ಕೆಳಗಡೆ ಇರಬೇಕು. ಸೊ ಯಾಕೆ ಅಂದ್ರೆ ನಮಗೆ ಹೀಟ್ ಮಾಡಿದಾಗ ಅಲ್ಲಿ ನಮಗೆ ಬಬಲ್ಸ್ ಬರ್ತಾ ಹೋಗುತ್ತೆ. ಆ ಇಂಡಿಕೇಶನ್ ನ ತೋರಿಸೋದಕ್ಕೋಸ್ಕರ ನಾವಿಲ್ಲಿ ಕೆಪ್ಲರಿ ಟ್ಯೂಬ್ ನ ಯೂಸ್ ಮಾಡ್ತಾ ಹೋಗ್ತೀವಿ. ಸೊ ನೆಕ್ಸ್ಟ್, so now place the thermometer and the ignition tube in liquid paraffin taken in a Thiel's tube. So ನಾವೇನ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಆಲ್ರೆಡಿ ಸೆಟಪ್ ಮಾಡಿ ಇಟ್ಕೊಂಡಿದ್ದೀವಿ ಸೊ apparatus ನ. So this is nothing but Thiel's tube. So this is thermometer and it is fitted with a rubber cork. ಸೊ ಇಲ್ಲಿ ನಮಗೆ ಏರ್ ಗ್ಯಾಪ್, ಏರ್ ಪ್ರೆಷರ್ಗೋಸ್ಕರ ನಾವು ಈ ರೀತಿ ಸೆಟಪ್ ಮಾಡ್ಕೊಂಡಿದ್ದೀವಿ. ಸೊ ನೆಕ್ಸ್ಟ್ ಇಲ್ಲಿ ನಾವು ತಗೊಂಡಿರೋದು ಇಗ್ನಿಷನ್ ಟ್ಯೂಬ್. ಇಗ್ನಿಷನ್ ಟ್ಯೂಬ್ ಒಳಗಡೆ ನಾವು ಫಿಲ್ ಮಾಡಿರೋದು ಕಾರ್ಬನ್ ಟೆಟ್ರಾಕ್ಲೋರೈಡ್ ಲಿಕ್ವಿಡ್. ಸೊ ದಟ್ ಇಸ್ ಅನ್ ಆರ್ಗ್ಯಾನಿಕ್ ಲಿಕ್ವಿಡ್. ಸೊ ಇಲ್ಲಿ ನಾವು ತಗೊಂಡಿರೋದು ಕೆಪ್ಲರಿ ಟ್ಯೂಬ್. ಸೊ ಕೆಪ್ಲರಿ ಟ್ಯೂಬ್ ನಾವೇನು ಮಾಡಿದ್ವಿ, ಮೇಲ್ಗಡೆ ಇರೋದು ಸೀಲ್ ಎಂಡ್, ಸೊ ಕೆಳಗಡೆ ಇರೋದು ಹ್ಯಾಲೋ ಎಂಡ್, ಓಪನ್ ಇರುತ್ತೆ. ಸೊ ಈ ರೀತಿ ಅಪರೇಟರ್ಸ್ನ ಸೆಟಪ್ ಮಾಡ್ಕೊಂಡು ಮೇನ್ ಥಿಂಗ್ ಇವೆರಡರದು ಬಾಟಮ್ ಈಕ್ವಲ್ ಲೆವೆಲ್ ಇರಬೇಕು. ಸೊ ಈ ರೀತಿ ಫಿಕ್ಸ್ ಮಾಡ್ತೀವಿ. ಎಸ್, ನೆಕ್ಸ್ಟ್ ಏನು ಹೇಳ್ತಾ ಇದ್ದಾರೆ, ಸೊ ನಾವು ಪ್ಲೇಸ್ ದ ಥರ್ಮೋಮೀಟರ್ ಅಂಡ್ ದ ಇಗ್ನಿಷನ್ ಟ್ಯೂಬ್ ಇನ್ ಲಿಕ್ವಿಡ್ ಪ್ಯಾರಫಿನ್ ಟೇಕನ್ ಇನ್ ಥೀಲ್ಸ್ ಟ್ಯೂಬ್ ನಾವು ಪ್ಲೇಸ್ ಮಾಡಿದ್ವಿ. ಹೀಟ್ ದ ಸೈಡ್ ಆರ್ಮ್ ಆಫ್ ದ ಥೀಲ್ಸ್ ಟ್ಯೂಬ್ ವಿತ್ ಎ ಲೋ ಫ್ಲೇಮ್. ಸೊ ಈ ಸೈಡ್ ಆರ್ಮ್, ಇದನ್ನ ನಾವು ಸೈಡ್ ಆರ್ಮ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಲೋ ಫ್ಲೇಮ್ ಅಲ್ಲಿ ನಾವೇನ್ ಮಾಡ್ತಾ ಹೋಗಬೇಕು, ಹೀಟ್ ಮಾಡ್ತಾ ಹೋಗಬೇಕು. ಸೊ ನೆಕ್ಸ್ಟ್ ಅಬ್ಸರ್ವ್ ದ ಎಸ್ಕೇಪ್ ಆಫ್ ಬಬಲ್ಸ್ ಎಟ್ ದ ಲೋವರ್ ಎಂಡ್ ಆಫ್ ದ ಕೆಪ್ಲರಿ ಟ್ಯೂಬ್ ಡಿಪ್ಡ್ ಇನ್ ದ ಲಿಕ್ವಿಡ್. ಸೊ ನಾವು ಹೀಟ್ ಮಾಡ್ಬೇಕಾದ್ರೆ ಏನು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕಂದ್ರೆ, ಸೊ ಇಲ್ಲಿ ಕೆಪ್ಲರಿ ಟ್ಯೂಬ್ ಇಂದ ಏನಾಗ್ತಾ ಹೋಗುತ್ತೆ, ಬಬಲ್ಸ್ ಬರ್ತಾ ಹೋಗುತ್ತೆ, ಅಲ್ಲಿವರೆಗೂ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಯಾವಾಗ ಇಲ್ಲಿ ಕಂಟಿನ್ಯೂಸ್ ಬಬಲ್ ಫಾರ್ಮ್ ಆಗ್ತಾ ಹೋಗುತ್ತೋ, ಸೊ ಅವಾಗ ಏನಾಗಿರುತ್ತೆ, ನಮಗೆ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗಿರುತ್ತೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಅಂದ್ರೆ ನಮಗೆ ಡೆಫಿನೇಷನ್ ಗೊತ್ತಿದೆ, ದ ಟೆಂಪರೇಚರ್ ಎಟ್ ವಿಚ್ ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್ ಇಸ್ ಬಿಕಮ್ ಈಕ್ವಲ್ ಟು ಅಟ್ಮಾಸ್ಫಿಯರ್ ಪ್ರೆಷರ್ ಅಂತ ಹೇಳ್ತೀವಿ. ಯಾವಾಗ ವೇಪರ್ ಪ್ರೆಷರ್ ಆಫ್ ಎ ಲಿಕ್ವಿಡ್ ಅಟ್ಮಾಸ್ಫಿಯರ್ ಪ್ರೆಷರ್ಗೆ ಈಕ್ವಲ್ ಆಗಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ, ಸೊ ಯಾವಾಗ ನಮಗೆ ನಾವು ಹೀಟ್ ಮಾಡಿದಾಗ ಇಲ್ಲಿ ಕಂಟಿನ್ಯೂಸ್ ಬಬಲ್ಸ್ ಬರ್ತಾ ಹೋಗುತ್ತೋ ಅವಾಗ ಏನಾಗಿರುತ್ತೆ, ವೇಪರ್ ಪ್ರೆಷರ್ ಆಫ್ ದಟ್ ಲಿಕ್ವಿಡ್, ದಟ್ ಇಸ್ CCl4 ಕಾರ್ಬನ್ ಟೆಟ್ರಾಕ್ಲೋರೈಡ್, ಅದೇನಾಗುತ್ತೆ ಬಿಕಮ್ಸ್ ಈಕ್ವಲ್ಸ್ ಟು ಅಟ್ಮಾಸ್ಫಿಯರಿಕ್ ಪ್ರೆಷರ್ ಆಗಿರುತ್ತೆ. ಹಾಗಾಗಿ ಬಾಯ್ಲಿಂಗ್ ಪಾಯಿಂಟ್ ನಾವು ಇನ್ನೊಂದು ರೀತಿ ಡಿಫೈನ್ ಮಾಡಿದರೆ, ದ ಟೆಂಪರೇಚರ್ ಎಟ್ ವಿಚ್ ದ ಲಿಕ್ವಿಡ್ ಸ್ಟೇಟ್ ಇಸ್ ಕನ್ವರ್ಟೆಡ್ ಇಂಟು ವೇಪರ್ ಸ್ಟೇಟ್. ಲಿಕ್ವಿಡ್ ಸ್ಟೇಟ್ ಇದ್ದಿದ್ದು ಏನಾಗಿ ಕನ್ವರ್ಟ್ ಆಗುತ್ತೆ, ವೇಪರ್ ಸ್ಟೇಟ್ಗೆ ಕನ್ವರ್ಟ್ ಆಗುತ್ತೆ. ಸೊ ಕಂಟಿನ್ಯೂಸ್ ಬಬಲ್ ಬಂದಾಗ ನಾವೇನ್ ಮಾಡ್ಬೇಕು, ಇಲ್ಲಿ ಥರ್ಮೋಮೀಟರ್ ಟೆಂಪರೇಚರ್ ರೀಡಿಂಗ್ ನ ಚೆಕ್ ಮಾಡ್ಕೊಬೇಕಾಗುತ್ತೆ. ಸೊ ಆಫ್ಟರ್ ದಟ್ ಯಾವಾಗ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗುತ್ತೋ ಅದ್ರ ಮೇಲ್ಗಡೆ ನಾವು ಎಷ್ಟೇ ಹೀಟ್ ಮಾಡಿದ್ರು ಆ ಟೆಂಪರೇಚರ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಅಲ್ಲಿ ಇರುತ್ತೆ. ಸೊ ಅದನ್ನ ನಾವು ಬಾಯ್ಲಿಂಗ್ ಪಾಯಿಂಟ್ ಆಫ್ ದಟ್ ಲಿಕ್ವಿಡ್ ಅಂತ ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ಇಲ್ಲಿ ಏನಕ್ಕೆ ನಾವು ಲಿಕ್ವಿಡ್ ಪ್ಯಾರಫಿನ್ ಯೂಸ್ ಮಾಡಿದೀವಿ ಅಂದ್ರೆ, ಸೊ ನಾವು ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ ತಗೊಂಡಿರ್ತೀವೋ ಅದ್ರ ಬಾಯ್ಲಿಂಗ್ ಪಾಯಿಂಟ್ ಗಿಂತ ಈ ಲಿಕ್ವಿಡ್ ನ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರಬೇಕು. ಸೊ liquid paraffin have a boiling point more than 370 degrees Celsius. To withstand the high temperature of this apparatus, we are using the liquid paraffin. So ಈಗ ಎಕ್ಸ್ಪೆರಿಮೆಂಟ್ ನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ಥರ್ಮೋಮೀಟರ್ ರೀಡಿಂಗ್ಸ್ ನ ನೀವು ನೋಡ್ಕೊಳ್ಬೇಕಾಗುತ್ತೆ. ಸೊ ಎಷ್ಟು ಇರುತ್ತೆ ಅಂದ್ರೆ, ಈಗ ಸ್ಟಾರ್ಟಿಂಗ್ ರೂಮ್ ಟೆಂಪರೇಚರ್ ಇರುತ್ತೆ 27 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಫ್ಲೇಮ್ ಅಲ್ಲಿ ಸ್ಲೋಲಿ ಸೊ ಸೈಡ್ ಆರ್ಮ್ ಆಫ್ ದ ಥೀಲ್ಸ್ ಟ್ಯೂಬ್ ನ ಹೀಟ್ ಮಾಡ್ತಾ ಹೋಗ್ತೀವಿ. ಸೊ ಟು ವಿಸ್ಟ್ಯಾಂಡ್ ದ ಏರ್ ಪ್ರೆಷರ್ ನಾವಿಲ್ಲಿ ಸೊ ಒಂದು ಹೋಲ್ ಕ್ರಿಯೇಟ್ ಮಾಡ್ಕೊಂಡಿರ್ತೀವಿ. ಸೊ ನಾವು ಬಾಯ್ಲ್ ಸ್ಟಾರ್ಟ್ ಮಾಡ್ದಂಗೆ ಸೊ ನಾವೇನು ಮಾಡ್ತಾ ಹೋಗುತ್ತೆ, ಇಲ್ಲಿ ಲಿಕ್ವಿಡ್ ಸ್ಟಾರ್ಟ್ಸ್ ಬಾಯ್ಲಿಂಗ್, ಬಾಯ್ಲ್ ಆಗ್ತಾ ಇದ್ದಂಗೆ ಅಲಾಂಗ್ ವಿತ್ ದಟ್ ಟೆಂಪರೇಚರ್ ಏನಾಗ್ತಾ ಹೋಗುತ್ತೆ, ರೈಸ್ ಆಗ್ತಾ ಹೋಗುತ್ತೆ. ಸೊ ಕಂಟಿನ್ಯೂಸ್ ಬಬಲ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗಿದೆ. ಸೊ ನೀವು ಅಬ್ಸರ್ವ್ ಮಾಡ್ತಾ ಹೋಗ್ಬೋದು. ಸೊ ಇಲ್ಲಿ 76
ಡಿಗ್ರಿ ಸೆಲ್ಸಿಯಸ್ ಬಾಯ್ಲಿಂಗ್ ಪಾಯಿಂಟ್ ರೀಚ್ ಆಗಿದೆ. ಬಾಯ್ಲಿಂಗ್ ಪಾಯಿಂಟ್ 76 ರೀಚ್ ಆಗಿದೆ. ಎಸ್, ದಿಸ್ ಇಸ್ ದ ಎಕ್ಸ್ಪೆರಿಮೆಂಟ್ ಆಫ್ ದ ಬಾಯ್ಲಿಂಗ್ ಪಾಯಿಂಟ್. ಸೊ ನಿಮಗೆ ಗೊತ್ತಾಯಿದೆ ಯಾವ ರೀತಿ ಬಾಯ್ಲಿಂಗ್ ಪಾಯಿಂಟ್ ಎಕ್ಸ್ಪೆರಿಮೆಂಟ್ನ ನಾವು ಕ್ಯಾರಿ ಔಟ್ ಮಾಡ್ತಾ ಹೋಗ್ತೀವಿ ಅಂತ. ಸೊ ಲಾಸ್ಟಿಗೆ, so note the temperature at which bubble starts coming briskly and continuously. This temperature is the boiling point of the liquid. So ಯಾವಾಗ ನಮಗೆ ಇಲ್ಲಿ ignition tube ಒಳಗಡೆ ಕೆಪ್ಲರಿನ ನಾವು ಇಟ್ಟಿರ್ತೀವಲ್ಲ, ಸೊ ಅಲ್ಲಿ ಕಂಟಿನ್ಯೂಸ್ ಬಬಲ್ಸ್ ಯಾವಾಗ ಫಾರ್ಮ್ ಆಗ್ತಾ ಹೋಗುತ್ತೋ, ಸೊ ಅದನ್ನ ನಾವು ಅವಾಗ ಏನು ಮಾಡ್ತಾ ಹೋಗ್ತೀವಿ, ಇಲ್ಲಿ ಟೆಂಪರೇಚರ್ ರೀಡಿಂಗ್ನ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗ್ತೀವಿ. ನಮಗೆ 76ಗೆ ಟೆಂಪರೇಚರ್ ರೀಡಿಂಗ್ ಬಂದಿದೆ. ಸೊ ಬಾಯ್ಲಿಂಗ್ ಪಾಯಿಂಟ್ ಆಫ್ CCl4 ಯಾವಾಗಲೂ 76.7 ಇರುತ್ತೆ. ಸೊ ನಮಗೆ ಅಪ್ರಾಕ್ಸಿಮೇಟ್ಲಿ ವ್ಯಾಲ್ಯೂಸ್ ರೀಚ್ ಆಗಿದೆ. ಸೊ ನೆಕ್ಸ್ಟ್ ನಾವು ಇಲ್ಲಿ ಬರಿಬೇಕಾದ್ರೆ ಏನು ಬರಿತಾ ಹೋಗ್ತೀವಿ ಅಂದರೆ, ಸೊ ರಿಸಲ್ಟ್ನ ಬರಿಬೇಕು, ರೆಕಾರ್ಡಲ್ಲಿ ಬರಬೇಕಾದ್ರೆ ಬಾಯ್ಲಿಂಗ್ ಪಾಯಿಂಟ್ ಆಫ್ ದ ಗಿವನ್ ಲಿಕ್ವಿಡ್ ಆರ್ಗ್ಯಾನಿಕ್ ಕಾಂಪೌಂಡ್, ಸೊ ದಟ್ ಈಸ್ ಕಾರ್ಬನ್ ಟೆಟ್ರಾಕ್ಲೋರೈಡ್ ಈಸ್ 76 ಡಿಗ್ರಿ ಸೆಲ್ಸಿಯಸ್. ಅದನ್ನು ನಾವು ಬರಿಬೇಕಾದ್ರೆ 76.7 ಡಿಗ್ರಿ ಸೆಲ್ಸಿಯಸ್ ಅಂತಲೂ ಬರಿಬೋದು, ಅಥವಾ 76.72 ಡಿಗ್ರಿ ಸೆಲ್ಸಿಯಸ್. ಸೊ ದಿಸ್ ಇಸ್ ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಕಾರ್ಬನ್ ಟೆಟ್ರಾಕ್ಲೋರೈಡ್. ಸೊ ಬಾಯ್ಲಿಂಗ್ ಪಾಯಿಂಟ್ ಮತ್ತು ಮೆಲ್ಟಿಂಗ್ ಪಾಯಿಂಟ್ ಎಕ್ಸ್ಪೆರಿಮೆಂಟು ಸೇಮ್ ಇರುತ್ತೆ. ಏನು ಚೇಂಜ್ ಇರುತ್ತೆ ಅಂದರೆ, ಮೆಲ್ಟಿಂಗ್ ಪಾಯಿಂಟ್ನ ನಾವು ಕ್ಯಾರಿ ಔಟ್ ಮಾಡಬೇಕಾದ್ರೆ ಏನು ಮಾಡ್ತಾ ಹೋಗ್ತೀವಿ, ಸೊ ಥರ್ಮೋಮೀಟರ್ ಜೊತೆಗೆ ಕ್ಯಾಪ್ಲರಿ ಟ್ಯೂಬ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಬಾಯ್ಲಿಂಗ್ ಪಾಯಿಂಟ್ನ ಎಕ್ಸ್ಪೆರಿಮೆಂಟ್ ಕ್ಯಾರಿ ಔಟ್ ಮಾಡಬೇಕಾದ್ರೆ ಸೊ ಥರ್ಮೋಮೀಟರ್ ಜೊತೆಗೆ ಇಗ್ನಿಷನ್ ಟ್ಯೂಬ್ನ ಯೂಸ್ ಮಾಡ್ತೀವಿ. ಆ ಇಗ್ನಿಷನ್ ಟ್ಯೂಬ್ ಒಳಗೆ ಕ್ಯಾಪ್ಲರಿ ಟ್ಯೂಬ್ನ ಯೂಸ್ ಮಾಡ್ತೀವಿ. ಸೊ ಇಗ್ನಿಷನ್ ಟ್ಯೂಬ್ಗೆ ಫಸ್ಟ್ ಏನು ಮಾಡಬೇಕು, ಯಾವುದಾದ್ರೂ ಒಂದು ಆರ್ಗ್ಯಾನಿಕ್ ಲಿಕ್ವಿಡ್ನ ತಗೊಳ್ತೀವಿ. ಸೊ ಆಮೇಲೆ ಏನು ಮಾಡ್ತಾ ಹೋಗ್ತೀವಿ, ಕ್ಯಾಪ್ಲರಿ ಟ್ಯೂಬ್ನ ನಾವು ಒಂದು ಎಂಡ್ನ ಕ್ಲೋಸ್ ಮಾಡ್ಕೊಂಡು ಓಪನ್ ಎಂಡ್ನ ಕೆಳಗಡೆ ಡಿಪ್ ಆಗೋ ಥರ, ಕ್ಲೋಸ್ ಎಂಡ್ ಮೇಲ್ಗಡೆ ಇರೋ ಥರ ನಾವು ಸೆಟಪ್ ಮಾಡ್ಕೊಳ್ತೀವಿ. ಸೊ ಯಾವಾಗ ನಾವು ಇಲ್ಲಿ ಸೈಡ್ ಆರ್ಮಲ್ಲಿ ಹೀಟ್ ಮಾಡ್ತಾ ಹೋಗ್ತೀವೋ, ಸೊ ಏನಾಗ್ತಾ ಹೋಗುತ್ತೆ, ಸೊ ಲಿಕ್ವಿಡ್ ಇದ್ದಿದ್ದು ವೇಪರ್ ಸ್ಟೇಟ್ ಆಗಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಅದನ್ನ ನಾವು ಬಾಯ್ಲಿಂಗ್ ಪಾಯಿಂಟ್ ಅಂತ ಹೇಳ್ತೀವಿ. ದ ಟೆಂಪರೇಚರ್ ಎಟ್ ವಿಚ್ ದ ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡ್ ಇಸ್ ಕನ್ವರ್ಟೆಡ್ ಇನ್ ಟು, ಅಂದರೆ ಆ ರೀತಿ ಹೇಳೋಕ್ಕಿಂತ ಮುಂಚೆ ಎರಡು ಥರ ಡಿಫೈನ್ ಮಾಡ್ಬೋದು ನಾವು ಬಾಯ್ಲಿಂಗ್ ಪಾಯಿಂಟ್ನ. ದ ಟೆಂಪರೇಚರ್ ಎಟ್ ವಿಚ್ ದ ವೇಪರ್ ಪ್ರೆಷರ್ ಆಫ್ ದ ಲಿಕ್ವಿಡ್ is becomes equal to atmospheric pressure ಅಂತಲೂ ಹೇಳ್ತೀವಿ, ಅಥವಾ the temperature at which the liquid is converted into vapor state, that is also we call it as a boiling point. Yes, this is the experiment about boiling point. ರೆಕಾರ್ಡ್ ಹೇಗೆ ಬರೆಯೋದು ಅಂತ ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ತಾ ಹೋಗಿ. ಸೊ ಲ್ಯಾಬೊರೇಟರಿಲಿ ಮೇಜರ್ ಥಿಂಗ್ಸ್ ನಿಮಗೆ ಗೊತ್ತಿದೆ. ರೆಕಾರ್ಡಿಗೆ ನಾವು ಏನು ಮಾಡಬೇಕು, ಯಾವಾಗಲೂ ಟ್ರಾನ್ಸ್ಪರೆಂಟ್ ಬೈಂಡ್ ಮಾಡಬೇಕು, ಲೇಬಲ್ನ ಹಾಕಬೇಕು. ಸೊ ಆಮೇಲೆ ಸರ್ಟಿಫಿಕೇಟ್ನ ಫಿಲ್ ಮಾಡಬೇಕು. ಸೊ ನೆಕ್ಸ್ಟ್ ಕಂಟೆಂಟ್ಸ್ನ ಫಿಲ್ ಮಾಡಬೇಕು. ಆಮೇಲೆ ನಮ್ಮ ಎಕ್ಸ್ಪೆರಿಮೆಂಟ್ ಬರ್ತಾ ಹೋಗುತ್ತೆ. ಸೊ ನಾವು ಇವತ್ತು ಮಾಡ್ತಾ ಇರೋ ಎಕ್ಸ್ಪೆರಿಮೆಂಟು ಬಾಯ್ಲಿಂಗ್ ಪಾಯಿಂಟ್ ಎಕ್ಸ್ಪೆರಿಮೆಂಟ್, ದಟ್ ಈಸ್ ಎಕ್ಸ್ಪೆರಿಮೆಂಟ್ ನಂಬರ್ 5. ಸೊ ಯಾವಾಗಲೂ ಏಮ್, ಥಿಯರಿ, ಪ್ರೊಸೀಜರ್ ಮತ್ತು ರಿಸಲ್ಟ್ ರೂಲ್ ಶೀಟಲ್ಲಿ ಬರಿತೀವಿ. ಫಿಗರ್ನ ನಾವೇನು ಮಾಡ್ತಾ ಹೋಗ್ತೀವಿ, ಅನ್ರೂಲ್ಡ್ ಶೀಟಲ್ಲಿ ಬರಿತಾ ಹೋಗ್ತೀವಿ. ಸೊ ಈ ಎಕ್ಸ್ಪೆರಿಮೆಂಟ್ ಓನ್ಲಿ ಫಾರ್ ಡೆಮಾನ್ಸ್ಟ್ರೇಷನ್. ನಿಮಗೆ ವೈವಾ ಕ್ವಶನ್ಗೆ ಇದು ಕೇಳ್ತಾ ಹೋಗ್ತಾರೆ. ದಿಸ್ ಇಸ್ ಅಬೌಟ್ ದಿಸ್ ಎಕ್ಸ್ಪೆರಿಮೆಂಟ್. ಥ್ಯಾಂಕ್ ಯು.